ಒಂದು ಕ್ಷಣ ಕಣ್ಣು ಮುಚ್ಚಿ ನೋಡಿ, ನಿಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತ. ಒಳ್ಳೆ ಮನುಷ್ಯ ಇಲ್ಲ, ಪ್ರಾಮಾಣಿಕತೆ ಕಾಣ್ತಿಲ್ಲ, ನ್ಯಾಯ ಎಲ್ಲಿ ಹೋಯಿತು ಅಂತ ಅನಿಸುತ್ತಾ? ಮನಸ್ಸು ಕೇಳುತ್ತೆ, ಇಷ್ಟೆಲ್ಲ ಆಗ್ತಿದ್ರೂ ದೇವರು ಯಾಕೆ ಸುಮ್ಮನಿದ್ದಾನೆ ಅಂತ. ಆ ಪ್ರಶ್ನೆಗೆ ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕ ಉತ್ತರ ಕೊಡ್ತಿದೆ. ಶ್ಲೋಕ ಹೀಗಿದೆ: ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಇದರ ಅರ್ಥ, ಹೇ ಭಾರತ, ಯಾವಾಗ ಯಾವಾಗ ಧರ್ಮಕ್ಕೆ ಕ್ಷೀಣತೆ ಉಂಟಾಗುತ್ತದೆಯೋ, ಅಧರ್ಮ ಏರಿಕೆ ಆಗುತ್ತದೆಯೋ, ಆಗ ನಾನು ನನ್ನನ್ನು ಸೃಷ್ಟಿಸಿಕೊಳ್ಳುತ್ತೇನೆ, ಅವತಾರ ತಾಳುತ್ತೇನೆ. ಇದನ್ನು ಒಂದು ಸಣ್ಣ ಕಥೆ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಬೆಂಗಳೂರಿನ ಹೊರಭಾಗದಲ್ಲಿ ಒಂದು ಸಣ್ಣ ಕೆರೆ ಪಕ್ಕದ ಓಣಿ ಇತ್ತು. ಅಲ್ಲಿ ರಾಮಣ್ಣ ಅನ್ನುವಂಥ ಮುದುಕ ರೈತ ಒಂದು ಸಣ್ಣ ತೋಟ ಹಿಡಿದು ಜೀವನ ಸಾಗಿಸ್ತಿದ್ದ. ಆ ಓಣಿಯಲ್ಲಿ ಎಲ್ಲರೂ ಒಟ್ಟಿಗೆ ಹಬ್ಬ ಮಾಡ್ತಿದ್ರು. ದೇವಸ್ಥಾನದ ಗಂಟೆ ಬೆಳಗ್ಗೆ ಎಲ್ಲರನ್ನ ಎಚ್ಚರಿಸ್ತಾ ಇತ್ತು. ಮಕ್ಕಳ ನಗು, ಹಿರಿಯರ ಆಶೀರ್ವಾದ, ಒಬ್ಬರಿಗೊಬ್ಬರು ಸಹಾಯ ಮಾಡುವಂಥ ಜೀವನ, ಅದೊಂದು ಸಣ್ಣ ಸ್ವರ್ಗ ಇದ್ದ ಹಾಗಿತ್ತು. ಆದರೆ ಒಂದಿಷ್ಟು ವರ್ಷ ಆದಮೇಲೆ ಪರಿಸ್ಥಿತಿ ಬದಲಾಯಿತು. ಊರ ಮೂಲೆಯಲ್ಲಿ ಒಬ್ಬ ಭೂದಲ್ಲಾಳಿ ಬಂದ. ಕೆರೆ ಜಾಗ ಆಕ್ರಮಿಸಿಕೊಳ್ಳೋಕೆ ಶುರು ಮಾಡ್ದ. ರಾಮಣ್ಣನ ತೋಟಕ್ಕೆ ನೀರು ಬರೋದು ಕಡಿಮೆ ಆಯಿತು. ಅಧಿಕಾರಿಗಳಿಗೆ ಲಂಚ ಕೊಟ್ಟು ದಾಖಲೆ ತಿರ್ಚಿದ. ರಾಮಣ್ಣ ಕೋರ್ಟಿಗೆ ಹೋದ. ಹಣ ಖರ್ಚಾಯಿತು, ಸೋತ. ಮನೆ ಮಾರಬೇಕಾಯಿತು. ಅಕ್ಕಪಕ್ಕದವರು ಭಯದಿಂದ ಸುಮ್ಮನಾಗ್ಬಿಟ್ರು. ಒಬ್ಬೊಬ್ಬರಾಗಿ ಆ ದಲ್ಲಾಳಿಗೆ ತಲೆಬಾಗಿದ್ರು. ಊರ ದೇವಸ್ಥಾನದ ಗಂಟೆ ಸ್ವರ ಮಂದ ಆಯಿತು. ಮಕ್ಕಳ ನಗು ಕಡಿಮೆ ಆಯಿತು. ರಾಮಣ್ಣ ಒಂಟಿಯಾಗಿ ದೇವಸ್ಥಾನದ ಮೆಟ್ಟಿಲ ಮೇಲೆ ಕೂತ. ಭಗವಂತ, ಇನ್ನು ನೀನೇ ಗತಿ ಅಂತ ಕಣ್ಣೀರು ಹಾಕ್ತಿದ್ದ. ಮಳೆ ಬರ್ತಿತ್ತು. ದೀಪ ಮಿಣ ಮಿಣ ಉರಿತಾ ಇತ್ತು. ಅಷ್ಟರಲ್ಲಿ ಊರ ಹೊರಗಿನಿಂದ ಒಬ್ಬ ತರುಣ IT ಕಂಪನಿ ಕೆಲಸ ಬಿಟ್ಟು ಬಂದಿದ್ದ. ಅವನ ಹೆಸರು ಅರ್ಜುನ್. IT ಕ್ಷೇತ್ರದಲ್ಲಿ ಕಾನೂನು ತಂತ್ರಜ್ಞಾನ ಕಲಿತಂಥ ಆ ಹುಡುಗ ರಾಮಣ್ಣನ ಕಥೆ ಕೇಳಿ ಮಿಡಿತಾನೆ. ತಾನು ಹಿಂದೆ ಸರಿದರೆ ಅಧರ್ಮ ಗೆಲ್ಲತ್ತೆ ಅಂತ ತಿಳಿದ ಅವನು ಹೋರಾಡೋಕೆ ನಿಂತ್ಕೊಳ್ತಾನೆ. ಅರ್ಜುನ್ ದಾಖಲೆಗಳನ್ನು ಡಿಜಿಟಲ್ ಆಗಿ ಸಂಗ್ರಹಿಸಿದ. ಗ್ರಾಮ ಸಭೆ ಕರೆದ. ಒಬ್ಬೊಬ್ಬರಾಗಿ ಜನ ಎಚ್ಚೆತ್ಕೊಂಡ್ರು. ಮಹಿಳೆಯರು, ಮಕ್ಕಳ ತಾಯಂದಿರು, ವೃದ್ಧರು ಎಲ್ಲರೂ ಒಟ್ಟಾದರು. ಸ್ಥಳೀಯ ಮಾಧ್ಯಮ ಈ ಕಥೆಯನ್ನು ಹೊರಹಾಕ್ತು. ಸಾಮಾಜಿಕ ಮಾಧ್ಯಮ ವ್ಯಾಪಕ ಆಯಿತು. ಭೂದಲ್ಲಾಳಿ ಬಂಧಿಸಲ್ಪಟ್ಟ. ರಾಮಣ್ಣನ ತೋಟ ಮರಳಿ ಬಂತು. ಕೆರೆ ಉಳೀತು. ಊರು ಮತ್ತೆ ಹೆಸರಾಯಿತು. ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಧರ್ಮ ಸೋಲುವಂಥ ಪ್ರತಿ ಸಮಯದಲ್ಲೂ ನಾನು ಅವತಾರ ತಾಳ್ತೀನಿ ಅಂತ. ಆ ಅವತಾರ ಯಾವಾಗಲೂ ಮೇಲಿನಿಂದ ಬರಬೇಕು ಅಂತಿಲ್ಲ. ಅದು ನಿಮ್ಮಂಥ ಒಬ್ಬ ಸಾಮಾನ್ಯ ಮನುಷ್ಯನ ಹೃದಯದಲ್ಲಿ ಎದ್ದೇಳಬಹುದು. ಅರ್ಜುನ್ ಆ ಊರಿಗೆ ದೇವರ ರೂಪ ಆದ. ಅವನಿಗೆ ತಿಳಿದಿರಲಿಲ್ಲ, ಆದರೆ ಭಗವಂತ ಅವನ ಮೂಲಕ ಕೆಲಸ ಮಾಡಿಸ್ದ. ರಾಮಣ್ಣ ಆ ದಿನ ಸಾಯಂಕಾಲ ದೇವಸ್ಥಾನದ ದೀಪ ಹಚ್ಚಿದ. ಕಣ್ಣಲ್ಲಿ ಕಣ್ಣೀರಿತ್ತು. ಆದರೆ ಈ ಸಲ ನೋವಿನದ್ದಲ್ಲ, ಕೃತಜ್ಞತೆಯದ್ದು. ಮನಸ್ಸಿನಲ್ಲಿ ಒಂದೇ ಮಾತು ಗುನುಗ್ತಾ ಇತ್ತು: ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ. ಧರ್ಮ ಉಳಿಯುತ್ತೆ, ದೇವರು ಇರ್ತಾನೆ. ಯಾವ ರೂಪದಲ್ಲಿ ಬರ್ತಾನೆ ಅಂತ ಗೊತ್ತಿಲ್ಲ, ಆದರೆ ಬರ್ತಾನೆ, ಯಾವಾಗಲೂ ಬರ್ತಾನೆ. ಹೇಗನ್ನಿಸ್ತು ಈ ಒಂದು ಕಥೆ ಹಾಗೂ ಶ್ಲೋಕದ ವಿವರಣೆ? ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಹಾಗೂ ಫ್ಯಾಮಿಲಿಗೆ ಈ ಚಾನಲ್ನ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ.